ಧಾರವಾಡದಲ್ಲಿ ಗುಂಡಿ ಮುಚ್ಚುವ ವಿಚಾರ ಹಿನ್ನೆಲೆ ಬಿಜೆಪಿ ಕಾಂಗ್ರೆಸ್ ಪಾಲಿಕೆ ಸದಸ್ಯರಿಂದ ಪ್ರತಿಭಟನೆ 100 ಮೀಟರ್ ಅಂತರದಲ್ಲಿ ಎರಡು ಪಕ್ಷದ ಪಾಲಿಕೆ ಸದಸ್ಯರಿಂದ ಪ್ರತಿಭಟನೆ ಜೋರಾಗಿದೆ. ಧಾರವಾಡದ ಮಹಾನಗರ ಪಾಲಿಕೆಯ ರಸ್ತೆಯ ಮೇಲೆ ಪೂಜೆ ಮಾಡಿ ಎರಡು ಪಕ್ಷದವರಿಂದ ಪೂಜೆ ನಡೆಯುತ್ತಿದ್ದು, ರಾಜ್ಯ ಸರ್ಕಾರ ರಸ್ತೆ ಅಭಿವೃದ್ಧಿ ಹಣ ಬಿಡುಗಡೆ ಮಾಡುತ್ತಿಲ್ಲ. ಪಾಲಿಕೆಗೆ ಬರುವ 300 ಕೋಟಿ ಅನುದಾನವನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಕೇವಲ ಗ್ಯಾರಂಟಿ ಯೋಜನೆಗಳಿಗೆ ಅನುದಾನ ಗಣ ಖರ್ಚು ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಿಲ್ಲ ಎಂದು ಬಿಜೆಪಿ ಹೇಳ್ತಾ ಇದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಮತ್ತು ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಆಕ್ರೋಶ ಹೊರ ಹಾಕಿದ ಬಿಜೆಪಿ ಪಾಲಿಕೆ ಸದಸ್ಯರುಗಳು. ಮತ್ತೊಂದೆಡೆ ಬಿಜೆಪಿಗರು ಕಳೆದ 20 ವರ್ಷಗಳಿಂದ ಅವರ ಆಡಳಿತದಲ್ಲಿರುವ ಪಾಲಿಕೆಯಿಂದ ಹಣ ಬಿಡುಗಡೆ ಮಾಡುತ್ತಿಲ್ಲ ಎಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ರಸ್ತೆಗೆ ಪೂಜೆ ಸಲ್ಲಿಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಪಾಲಿಕೆ ಸದಸ್ಯರು. ಮೇಯರ್ ಅವರು 10 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡುತ್ತಿಲ್ಲ ಎಂದು ಕಾಂಗ್ರೆಸ್ನವರು ವಾದ ಮಾಡುತ್ತಿದ್ದಾರೆ. ಪಾಲಿಕೆಯಲ್ಲಿ ಯಾವುದೇ ಅನುದಾನವನ್ನ ಬಿಡುಗಡೆ ಮಾಡುತ್ತಿಲ್ಲ ಅಂತ ಮೇಯರ್ ಹೇಳಿದ್ದಾರೆ. ಇದರಿಂದ ನಗರದಲ್ಲಿ ರಸ್ತೆಗಳು ಗುಂಡಿ ಬಿದ್ದಿವೆ ಎಂದು ಕಾಂಗ್ರೆಸ್ ಪಾಲಿಕೆ ಸದಸ್ಯರು ವಾದ ಮಾಡ್ತಾ ಇದ್ರೆ, ಕಳೆದ 1 ಗಂಟೆವರೆಗೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ ಎರಡು ಪಕ್ಷದ ಪಾಲಿಕೆ ಸದಸ್ಯರುಗಳು. ಇದು ಯಾವ ರೀತಿಯ ಪ್ರತಿಭಟನೆ? ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷದ ವತಿಯಿಂದ ಏನು ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಹುಬ್ಬಳ್ಳಿ ಧಾರವಾಡದ ರಸ್ತೆ ಗುಂಡಿಗಳನ್ನು ಯಾವುದೇ ಮುಚ್ಚಲಾರ್ದನ ಮತ್ತು ಅನುದಾನದಲ್ಲಿ ತಾರತಮ್ಯ ಮಾಡಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ MLAಗಳಿಗೆ ಅನುದಾನ ಕೊಟ್ಟು BJP MLAಗೆ ಅನುದಾನ ಕೊಡಲಾರದೆ ಇವತ್ತು ಜೊತೆಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಏನದ ಭಾರತೀಯ ಜನತಾ ಪಾರ್ಟಿ ಇರೋದರಿಂದ ಇಲ್ಲಿ ತಾರತಮ್ಯ ಧೋರಣೆ ಮಾಡ್ತಾ ಯಾವುದೇ ಅನುದಾನವನ್ನು ಹುಬ್ಬಳ್ಳಿ ಧಾರವಾಡಗೆ ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇಲ್ಲ. ಇದಕ್ಕೆ ಇವತ್ತು ರಸ್ತೆ ಗುಂಡಿಗಳು ಬೇಕಾಗಿದ್ದು ಅದೇ ಮಳೆಯಾಗಿ ರಸ್ತೆಗಳು ಹಾಳಾಗ್ಯಾವ. ಇವತ್ತು ರಸ್ತೆ ಗುಂಡಿ ಮುಚ್ಚಲಿಕ್ಕೂ ಸಹ ಇದು PWD ರಸ್ತೆ, ಇದು PWD ರಸ್ತೆ ಇರೋದ್ರಿಂದ ಇದಕ್ಕೆ ನೇರವಾಗಿ ಸರ್ಕಾರ ಹೊಣೆ. ಸರ್ಕಾರ ಈ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು. ಇವತ್ತು ದಸರಾ ಹಬ್ಬದಲ್ಲಿ ಜನರಿಗೆ ಅಡ್ಡಾಡಲಿಕ್ಕೆ ಯಾವುದೇ ರೀತಿಯಲ್ಲಿ ಅನಾನುಕೂಲ ಭಾಳ ಅದ. ನಮ್ಮ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಕೊಡ್ತಾ ಇಲ್ಲ. ಬೇಕಂತಲೇ ಒಂದು ಕೋಮಿನ ಹಬ್ಬಕ್ಕೆ ಹೆಚ್ಚಿಗೆ ಒಲವು ಕೊಡೋದು, ನಮ್ಮ ಹಿಂದೂ ಧರ್ಮದ ಹಬ್ಬಕ್ಕೆ ಇವರು ತಾರತಮ್ಯ ಮಾಡೋದು. ಇದಕ್ಕೆ ರಾಜ್ಯ ಸರ್ಕಾರ ಮೊದಲೇಕಿಂದ ಮಾಡ್ಕೋತಾ ಇದೆ. ಆ ಕಾರಣಕ್ಕೆ ಹುಬ್ಬಳ್ಳಿ ಧಾರವಾಡ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು. ಇದು ನಮ್ಮ ಪ್ರಯಾರಿಟಿ. ಇಲ್ಲ ಅಂದರೆ ನಾವು ಇನ್ನು ಮುಂದೆ ಹೋರಾಟ ಉಗ್ರ ಮಾಡಿ ಹುಬ್ಬಳ್ಳಿ ಧಾರವಾಡ ಬಂದ್ ಕಾಲ್ ಕೊಡ್ತೀವಿ. ಇವರು ಯಾರು ಬೆಲ್ಲದವರು ದುರ್ಗಾದೇವಿ ಗುಡಿಗೆ ಹೋಗ್ತೈತೆ ಇದು ರಸ್ತೆ. ಇಲ್ಲೇ ಪಾಟ್ ಹೋಲ್ ಅವ್ರು 20 ವರ್ಷ ಆಯ್ತು, 2008ರಿಂದ ಆಳಕತ್ತಾರೆ. ಒಂದು ಉದಾಹರಣೆ ಹೇಳ್ತೇನೆ. ಇದ ಹೋರಾಟ ಅವ್ರ ನಕಲಿ ಹೋರಾಟ. ನಾವು ಹೋರಾಟ ಮಾಡ್ತೇವೆ ಅಂದ್ಕೊಳ್ಳಿ ಬೀದಿಗಳಿದಾರೆ ಅವ್ರು. ಧಾರವಾಡದ ಬಸವಣ್ಣಗೆ ಯಾವಾಗೂ ಮಾಲಿ ಹಾಕಿಲ್ಲ ಅವ್ರ. ಇಂಗ್ಲೆಂಡದ ಬಸವಣ್ಣ ಕೂತಾನ ಅಲ್ಲಿ ಮಾಲಿ ಹಾಕಕ್ಕೆ ಹೋಗ್ತಾರೆ. ಇದ ಹೋರಾಟ ಜನರು ಬೇಕಾಗಿದ್ದ ಹೋರಾಟ. ನಮ್ಮ ಹೋರಾಟ ಕದೀತಾರೆ. ನಾವು ಇಲ್ಲಿ ನಮ್ಮ ಇಮ್ರಾನ್ ಎಲಗಾರ ಇಲ್ಲೆಲ್ಲ ಕಾರ್ಪೊರೇಟರ್ಸ್ ಎಲ್ಲರೂ ಕೂಡಿ ಮಾಡ್ಬೇಕನ್ನೋ ಹೋರಾಟವನ್ನು ಗೊತ್ತಾದ್ಕೊಳ್ಳೆ ಅಲ್ಲಿ ನಕಲಿ ಡೂಪ್ಲಿಕೇಟ್ ಕರ್ಸ್ಯಾರ. ಮೇಯರ್ ಯಾರ ಕೈಗೊಂಬೆ, ಬೆಲ್ಲದಂತ ಕೈಗೊಂಬೆ. ಇವತ್ತು ಅವ್ರಿಗೆ ಆದೇಶ ಮಾಡ್ಯಾರ, ಅಲ್ಲಿ ಬಂದಾರ ಅವ್ರು. ಈಗ ಅಲ್ಲಿ ಮೇಯರ್ಗೆ